ಸ್ಟಾರ್ ಹೋಟೆಲ್ಗಳ ಕಿಚನ್ ನಲ್ಲಿ ಕಳಪೆ ಆಟ, ಕೊಳೆತ ಮಾಂಸ, ಅವಧಿ ಮೀರಿದ ಆಹಾರ. ಇಂದಿರಾ ಕ್ಯಾಂಟೀನ್ಗೂ ಬಿಗ್ ಶಾಕ್, ಆಹಾರದಲ್ಲಿ ಹುಳುಗಳು ಪತ್ತೆ. ಜೆಪ್ಟೋ ವೇರ್ ಹೌಸ್ಗೂ ಆಹಾರ ಇಲಾಖೆ ದಾಳಿ. ಏನಿದು ವಿಶೇಷ ಅಂತ ಹೇಳ್ತೀರಾ? ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಇವತ್ತು ಆಹಾರಕ್ಕಾಗಿ ಎಲ್ಲ ಕಡೆ ಹಾಹಾಕಾರ ಹೆಚ್ಚಾಗ್ತಾ ಇದೆ. ಹಾಗೆ ಒಂದ್ ಕಡೆ ಬರಗಾಲ ಸೃಷ್ಟಿಯಾಗಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಇವತ್ತು ರೈತ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಬೆಳೆದ್ರೆ ಮಾತ್ರ ಇವತ್ತು ಕುತ್ಕೊಂಡು ತಿನ್ನುವಂತ ಆಹಾರ ಕಣ್ಮುಂದೆ ಬರ್ತಕ್ಕಂಥದ್ದು. ಅಥವಾ ಎಲ್ಲೋ ಸಿಟಿನಲ್ಲಿ ನಮ್ಮಂತವ್ರು ನಮ್ಮನ್ನು ಸೇರ್ಸ್ಕೊಂಡೇ ಮಾತಾಡೋಣ, ಯಾಕೆಂದ್ರೆ ತಪ್ಪಲ್ಲ. ಯಾಕೆಂತಂದ್ರೆ ನಾವು ಕೂಡ ಇವತ್ತು ನಗರದಲ್ಲಿ ನಾವು ವಾಸವ್ಯ ಹೂಡಿರ್ತಕ್ಕಂಥದ್ದು. ಸೊ ಹಾಗೆ ಇವತ್ತೇನಂತಂದ್ರೆ ರೈತಾಪಿ ಕುಟುಂಬದಲ್ಲಿ ಬಂದಿದ್ರು ಸಹ, ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ನಾವು ಆಹಾರಕ್ಕೆ ಹಾಹಾಕಾರ ಎದುರು ನೋಡಕ್ ಆಗ್ತಿದೆ. ಯಾಕಂತಂದ್ರೆ ಇವತ್ತು ಕಾಲಕ್ರಮೇಣ ಕಳೆದಂತೆ ಏನಾಗ್ತಿದೆ, ಇವತ್ತು ರೈತರುಗಳೆಲ್ಲ ಒಂದಷ್ಟು ಜಮೀನುಗಳನ್ನ ಮಾರಾಟ ಮಾಡಿಕೊಂಡು ಸಿಟಿ ಕಡೆ ಮುಖ ಮಾಡ್ತಕ್ಕಂಥದ್ದು ಒಂದ್ ಕಡೆ ಆಗ್ತಾ ಇದೆ. ಇನ್ನು ಈ ನಗರದಲ್ಲಿ ಹೋಟೆಲ್ಗಳ ಹಾವಳಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿಜವಾಗ್ಲೂ ಕೂಡ ಒಬ್ಬ ಮಾನವೀಯತೆ ಇಲ್ದಿರೋ ರೀತಿಯಲ್ಲಿ ಕೆಲವು ಹೋಟೆಲ್ಗಳ ಮಾಲೀಕರು ನೆಟ್ಕೊಳ್ತಾ ಇರತಕ್ಕಂಥದ್ದು. ಆಹಾರದಲ್ಲಿ ಸುರಕ್ಷತೆ ಕಾಪಾಡ್ಕೊಳ್ಳದೇನೆ ಆಹಾರ ವಿಚಾರದಲ್ಲಿ ಪ್ರಾಣದ ಜೊತೆ ಚೆಲ್ಲಾಟವಾಡ್ತಕ್ಕಂಥದ್ದು ಎಷ್ಟು ತಾನೇ ಸರಿ? ಅಂದ್ರೆ ಇವ್ರು ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ವಾ? ಅದಕ್ಕೆ ಉದಾಹರಣೆ ಅಂತಂದ್ರೆ ಕಳೆದ 2-3 ದಿನಗಳಿಂದ ಬೆಂಗಳೂರು ನಗರದಲ್ಲಿ ನಾನಾ ಕಡೆ ಆಹಾರ ಇಲಾಖೆ ಕೆಲವು ಮಾಹಿತಿಗಳ ಲಭ್ಯ ಇಟ್ಕೊಂಡು ಕೆಲವು ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಕಿಚನ್ ನಲ್ಲಿ ಹೋಗಿ ನೋಡಿದ್ರೆ ಸುರಕ್ಷತೆ ಇಲ್ಲದ ಆಹಾರಗಳನ್ನ ಉಣಬಡಿಸ್ತಿರ್ತಕ್ಕಂಥದ್ದು ಕಸ್ಟಮರ್ಸ್ಗಳಿಗೆ, ಜನಗಳಿಗೆ. ಎಷ್ಟೋ ದಿವಸಗಳು ಕೊಳೆತು ನಾರ್ತಕ್ಕಂಥ ಮಾಂಸಗಳನ್ನ ಹಾಗೆ ಇಟ್ಕೊಂಡು ಫ್ರೀಜರ್ ನಲ್ಲಿ ಇಟ್ಕೊಂಡು ಅದನ್ನು ಕೂಡ ಆಹಾರಕ್ಕಾಗಿ ಬಂದವ್ರಿಗೆ ಉಣಬಡಿಸ್ತಕ್ಕಂಥದ್ದು. ಇನ್ನು ಇಂದಿರಾ ಕ್ಯಾಂಟೀನ್ ಬಗ್ಗೆನೂ ಕೂಡ ಮಾತಾಡೋದಿದೆ. ಇಂದಿರಾ ಕ್ಯಾಂಟೀನ್ ಇವತ್ತು ಯಾಕೆಂತಂದ್ರೆ ಕಡು ಬಡವನಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಇಂದಿರಾ ಕ್ಯಾಂಟೀನ್ ಅಂತಂದ್ರೆ ಬಹಳ ಮುಖ್ಯ. ಇನ್ನ ಇತ್ತೀಚೆಗೆ ಈ ಅತಿ ಹೆಂಗಂತಂದ್ರೆ ಜನಗಳಿಗೆ ಹತ್ತಿರವಾಗಿರ್ತಕ್ಕಂಥದ್ದು. ಅಂದ್ರೆ ಒಂದಷ್ಟು ಇವತ್ತು ನಾವು ಆಹಾರ ಬೇಕು ಅಂತಂದ್ರೆ ಅಥವಾ ದಿನನಿತ್ಯ ಉಪಯೋಗಿಸ್ತಕ್ಕಂಥ ವಸ್ತುಗಳು ಬೇಕು ಅಂತಂದ್ರೆ ನಾವು ಇರ್ತಕ್ಕಂಥ ಸ್ಥಳಭಾಗಕ್ಕೆ ಕುತ್ಕೊಂಡು ನಾವು ಸ್ಥಳಭಾಗದಲ್ಲೇ ನಾವು ಅದನ್ನ ಒಂದು ಆ್ಯಪ್ ಮೂಲಕ ನಾವು ಬುಕ್ ಮಾಡಿದೆ, ಅದಲ್ಲಿ ಆ ಸ್ಥಳಭಾಗಕ್ಕೆ ಬಂದು ಒದಗಿಸುವಂತ ಕಾಲಘಟ್ಟದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಯಾಕಂದ್ರೆ ನಾವು ಹೋಗಿ ನಡ್ಕೊಂಡು ಹೋಗಿ ಅಥವಾ ನಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗಿ ನಾವು ಕಸರತ್ತು ಮಾಡ್ಕೊಂಡು ಹೋಗಿ ತರೋಂತ ಇವತ್ತು ಅಂತ ಪ್ರಭೇದ ಏನಿಲ್ಲ. ಯಾಕೆಂತಂದ್ರೆ ಅಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಕುಂತಿರೋ ಜಾಗದಲ್ಲಿ ನಾವು ಇಟ್ಕೊಂಡಿರ್ತ ಫೋನ್ ನಲ್ಲಿ ನಾವು ಯಾವ್ದು ಬೇಕಾದ್ರೂ ಕೂಡ ನಾವಿರ್ತಕ್ಕಂಥ ಸ್ಥಳಭಾಗಕ್ಕೆ ಕರ್ಸ್ಕೊಳ್ಳೋಂತ ಇವತ್ತು ಕಾಲಘಟ್ಟದಲ್ಲಿ ನಾವು ಬದುಕ್ತಿದೀವಿ. ಅಂತದೇ ಇವತ್ತು ಜೆಪ್ಟೋ ಯಾರಿಗ್ ಗೊತ್ತಿಲ್ಲ ಹೇಳಿ, ಇತ್ತೀಚೆಗೆ ಬಂದಿರತಕ್ಕಂತ ಒಂದು ದೊಡ್ಡ ಪ್ರತಿಷ್ಠಿತ ಕಂಪನಿ ಜೆಪ್ಟೋ ವೇರಸ್ಗೂ ಕೂಡ ಆಹಾರ ಇಲಾಖೆ ದಾಳಿ ಮಾಡಿರ್ತಕ್ಕಂಥದ್ದು. ಏನಿದು ವಿಶೇಷ ಅಂತ ಹೇಳ್ತೀರಾ? ಇದರ ಸ್ಟೋರಿ ನೋಡಿ. ಕಳೆದ 2-3 ದಿನಗಳಿಂದ 26 ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆ ಆಗಿದೆ. ಬೆಂಗಳೂರಿನ 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಗಳಲ್ಲಿ ತಪಾಸಣೆ ಮಾಡಿದ್ರೆ ಅವಧಿ ಮೀರಿದ ಆಹಾರ, ಕೊಳೆತ ಮಾಂಸ ಮತ್ತು ಅಸುರಕ್ಷತೆ ಪತ್ತೆಯಾಗಿರ್ತಕ್ಕಂಥದ್ದು, ಸ್ವಚ್ಛತೆ ಇಲ್ದಿರ್ತಕ್ಕಂಥದ್ದು. ಆಗಸ್ಟ್ 11ನೇ ತಾರೀಕು ಬೆಂಗಳೂರಿನ ಹಲವು ಪ್ರತಿಷ್ಠಿತ 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಪತ್ತೆಯಾಗಿದ್ದು, ಆಹಾರ ಸುರಕ್ಷತಾ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿಗಳು ತೀವ್ರ ತಪಾಸಣೆ ನಡೆಸಿದ್ದಾರೆ. ಆಹಾರದ ಗುಣಮಟ್ಟ ಮತ್ತು ಸ್ವಚ್ಛತೆ ಕುರಿತು ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶನದ ಮೇರೆಗೆ ವಿಶೇಷ ತಪಾಸಣೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಒಟ್ಟು 30 ತಂಡಗಳು 26 ಹೋಟೆಲ್ಗಳಲ್ಲಿ ತಪಾಸಣೆ ನಡೆಸಿದ್ದು 35 ಆಹಾರ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸಲಾಗಿದೆ.
ತಪಾಸಣೆ ವೇಳೆ ಕೆಲವು ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳು ಪತ್ತೆಯಾಗಿರ್ತಕ್ಕಂಥದ್ದು, ಕೊಳೆತ ಮಾಂಸ ಪತ್ತೆಯಾಗಿರ್ತಕ್ಕಂಥದ್ದು, ಕೋಳಿ ಆಗಿರ್ಬೋದು, ಮೀನ್ ಆಗಿರ್ಬೋದು, ಅಥವಾ ಏನು ಮಟನ್ ಉಪಯೋಗಿಸ್ತಕ್ಕಂಥದ್ದು ಮೀನ್ ಆಗಿರ್ಬೋದು, ಶಿಲೀಂಧ್ರ ಬೆಳೆದ ತರಕಾರಿಗಳೇ ಆಗಿರ್ಬೋದು, ಹಾಗೂ ಅಸ್ವಚ್ಛ ಸಂಗ್ರಹಣಾ ವ್ಯವಸ್ಥೆ ಪತ್ತೆಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳ ಸರಿಯಾದ ಲೇಬಲಿಂಗ್ ಕೂಡ ಮಾಡದೇ ಇರ್ತಕ್ಕಂಥ ಆಹಾರಗಳನ್ನ ಅಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ಕಣ್ಣಿಗೆ ಬಿದ್ದಿರದೆ ತಪಾಸಣೆ ನಡೆಸೋ ಸಂದರ್ಭದಲ್ಲಿ ಇನ್ನ ತಪ್ಪಾಗಿ ಲೇಬಲಿಂಗ್ ಮತ್ತೆ ಸಸ್ಯಾಹಾರಿ ಮಾಂಸಾಹಾರಿ ಆಹಾರಗಳನ್ನು ಸಮರ್ಪಕವಾಗಿ ಪ್ರತ್ಯೇಕವಾಗಿ ಇರ್ತಕ್ಕಂಥ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಯಾಕೆಂತಂದ್ರೆ ಸಸ್ಯಾಹಾರಿ ಹಾಗೆ ಮಾಂಸಾಹಾರಿ ಪ್ರಿಯರು ಜಾಸ್ತಿ ಇರ್ತಕ್ಕಂಥದ್ದು ಕೂಡ ಗೊತ್ತಿದೆ. ಯಾಕಂತಂದ್ರೆ ಸಸ್ಯಾಹಾರಿನೇ ಬೇರೆ, ಇತ್ತೀಚೆಗೆ ಮಾಂಸಾಹಾರಿ ಪ್ರಿಯರು ಅತಿ ಹೆಚ್ಚು ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವ್ರು ಏನು ಸ್ಟೋರೇಜ್ ಮಾಡ್ತಾರಲ್ಲ ಆ ಜಾಗದಲ್ಲಿ ಎಲ್ಲಂದ್ರಲ್ಲಿ ಇಟ್ಕೊಳ್ಳೋದಲ್ಲ, ಅದನ್ನ ಎಲ್ಲ ಒಟ್ಟಿಗೆ ಗುಡ್ಡಾಕೋದು ಅಲ್ಲ. ಅದಕ್ಕೆ ಅಂತ ಒಂದು ರೂಲ್ಸ್ ಇರುತ್ತೆ, ಅದಕ್ಕೆ ಅಂತ ಒಂದು. ಯಾಕಂದ್ರೆ ಆಹಾರ ಸುರಕ್ಷತೆ ಅಂತಂದ್ರೆ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಒಬ್ಬ ಪ್ರಾಣದ ಜೊತೆ ಚೆಲ್ಲಾಟವಾಗಿರ್ತಕ್ಕಂಥದ್ದು. ಮಾನ ಮರ್ಯಾದೆ ಇಲ್ಲ ನಿಮ್ಗಳಿಗೆ, ಯಾಕೆಂತಂದ್ರೆ ಹೇಳೋರು ಕೇಳೋರು ಯಾರು ಇಲ್ಲ. ಇವತ್ತು ನಿಮ್ಮಗಳನ್ನ ಏನ್ ಹೋಟೆಲ್ಗಳಂತ ಪ್ರತಿಷ್ಠಿತ ಹೋಟೆಲ್ಗಳಂತ ಇಟ್ಕೊಂಡಿದ್ದೀರಾ, ನಿಮ್ಮನ್ನ ನಂಬಿ ಎಷ್ಟೋ ಜನಗಳು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳುವಂತ ಕಾರ್ಯ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಇವತ್ತು ಎಷ್ಟೋ ನಗರದಾದ್ಯಂತ ಎಲ್ಲಿಂದನೋ ಬಂದಿರತಕ್ಕಂತ ಒಂದಷ್ಟು ಏನೋ ಬ್ಯಾಚುಲರ್ಸ್ ಗಳಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಆಗಿರ್ಬೋದು, ಯಾಕಂದ್ರೆ ನಿಮ್ಮನ್ನೇ ಅವಲಂಬಿತರಾಗಿದ್ದಾರೆ ಆಹಾರಕ್ಕಾಗಿ. ನೀವು ಅವ್ರಿಗೆ ಕೊಡ್ತಕ್ಕಂಥದ್ದು ವಿಷ ಕೊಡ್ತಕ್ಕಂಥದ್ದು. ಸ್ವಲ್ಪನಾದ್ರೂ ನಿಮಗೆ ಮಾನವೀಯತೆ ಇದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ, ಇಂಥ ನೀಚ ಕೆಲಸಕ್ಕೆ ನೀವು ಕೈ ಹಾಕ್ತಿರ್ಲಿಲ್ಲ. ದುಡ್ಡು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ತಾನೆ, ಆದ್ರೆ ಇಷ್ಟು ಕೀಳುಮಟ್ಟಕ್ಕೆ ಇಳಿಯುವಂತ ಸಂಗತಿಗೆ ಬರ್ತೈತೆ ಅಂತ ನಾವು ಯಾವತ್ತೂ ಕೂಡ ಊಹೆನೂ ಕೂಡ ಮಾಡಕ್ ಆಗಿರ್ಲಿಲ್ಲ. ಪ್ರಮುಖ ಹೋಟೆಲ್ಗಳಲ್ಲಿ ವಶಪಡಿಸಿಕೊಂಡ ಆಹಾರ ಅಂದ್ರೆ ಏನಂದ್ರೆ ಕೇಳಕ್ಕೆ ಒಂಥರ ಶಾಕ್ ಆಗ್ತಿದೆ. ಇಂಥ ಹೋಟೆಲ್ಗಳಲ್ಲ ಅಂತ ನೋಡಿ. ದಿ ಲಲಿತ್ ಅಶೋಕ್ ಪ್ರತಿಷ್ಠಿತ ಸ್ಟಾರ್ ಹೋಟೆಲ್ ಇದು. ದಿ ಲಲಿತ್ ಅಶೋಕ್ ಅಂತಂದ್ರೆ ಪ್ರತಿಷ್ಠಿತ ಸ್ಟಾರ್ ಹೋಟೆಲ್. ಇಲ್ಲಿ 32 ಲೀಟರ್ ಅವಧಿ ಮೀರಿದ ಹಾಲು, 76 ಕೆಜಿ ಮಾಂಸ ಮತ್ತು 200 ಕೆಜಿ ತರಕಾರಿಗಳು ಕೂಡ ಇದರಲ್ಲಿ ಅವಧಿ ಮೀರಿರ್ತಕ್ಕಂಥ ಅಥವಾ ಕೊಳೆತ ರೀತಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಆಹಾರಗಳು ಸಿಕ್ಕಿರ್ತಕ್ಕಂಥದ್ದು. ಇನ್ನ ಶಾಂಗ್ರಿಲಾ ಹೋಟೆಲ್, ಇದು ಕೂಡ ಒಂದು ಪ್ರತಿಷ್ಠಿತ ಶಾಂಗ್ರಿಲಾ ಹೋಟೆಲ್. ಇವೆಲ್ಲ ಹೆಂಗಂತಂದ್ರೆ ಈ ರಾಜಕೀಯದ ನಮ್ಮ ನಾಯಕರುಗಳೆಲ್ಲ ನೋಡ್ತಿದ್ರಲ್ಲ ನೀವು, ಒಂದಷ್ಟು ಈ ತರ ಹೋಟೆಲ್ಗಳಿಗೆ ಮೀಟಿಂಗೋ ಇನ್ನೊಂದೋ ಮತ್ತೊಂದೋ ಅಂತ ಹೋಗುವಂಥದ್ದು, ಅಥವಾ ಕೆಲವು ಅವರ ಇಂಟರ್ನಲ್ ಮೀಟಿಂಗ್ಸ್ ಗಳು ಇರ್ತವೆ. ಯಾಕಂದ್ರೆ ಕೆಲವು ದಿನಗಳ ಹಿಂದೆ ನಾವು ಯಾವಾಗಲೂ ಕೇಳ್ತಿರ್ತೀವಿ, ಅದು ಸುಳ್ಳು ನಿಜ ಬೇಡ ನಾವು ಆದ್ರೆ ಯಾವಾಗಲೂ ಕೇಳ್ತಿದ್ವಿ, ಪ್ರತ್ಯೇಕವಾಗಿ ಕಾಂಗ್ರೆಸ್ನವರು ಅಥವಾ ಬಿಜೆಪಿನವರು ಏನು HD ಕುಮಾರಸ್ವಾಮಿ ಆಡಳಿತ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ನೀವು ಏನೋ ಜನಗಳ ಮಧ್ಯೆ ಇರ್ತಕ್ಕಂಥದ್ದು ಅಥವಾ ವಿಧಾನಸೌಧದಲ್ಲಿ ಇರೋದಕ್ಕೆ ಹೆಚ್ಚಾಗಿ ನೀವು ಸಮಯ ಕಳ್ತಿದ್ದು ನೀವು ತಾಜ್ ಹೋಟೆಲ್ ಅಲ್ಲಿ ಅಂತ ಕೂಡ ಹೇಳ್ತಿದ್ರು. ಹಾಗೆ ಇತರ ಒಂದಷ್ಟು ಹೋಟೆಲ್ಗಳ ಮೇಲೆ ಒಂದಷ್ಟು ಹೇಗೆಂತಂದ್ರೆ ರಾಜಕೀಯದ ನಾಯಕರುಗಳಾಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ಸಾಕಷ್ಟು ಉದ್ಯಮಿಗಳಾಗಿರ್ಬೋದು, ಇದೆಲ್ಲ ಹೋಗುವಂತ ಸ್ಥಳ ಈ ಒಂದು ಹೋಟೆಲ್ಗಳು. ನಿಮ್ಗೂ ಕೂಡ ಗಮನ ಇರ್ಬೇಕು, ಯಾಕಂದ್ರೆ ನೀವು ಸೇವನೆ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಎಲ್ಲರಿಗೂ ಕೂಡ ಇದು ಬೇಕಾಗಿಲ್ಲ. ಯಾಕೆಂದ್ರೆ ಆ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗೋಂಥವ್ರು ಸಣ್ಣ ಪುಟ್ಟ ಮಧ್ಯಮದವರು ವರ್ಗದವರು ಅಥವಾ ಬಡವರು ಕಡುಬಡವರು ಹೋಗಲ್ಲ. ಅಲ್ಲಿಗೆ ಹೋಗ್ತಕ್ಕಂಥವ್ರು ಉದ್ಯಮಿಗಳು, ರಾಜಕೀಯದ ನಾಯಕರುಗಳು, ಸೆಲೆಬ್ರಿಟಿಗಳು, ಇಂಥವ್ರು ಹೋಗುವಂಥದ್ದು ಇಂಥ ಹೋಟೆಲ್ಗಳಲ್ಲಿ. ಇನ್ನ ನೀವು ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ವಿಷಪೂರಿತ ಆಹಾರ. ಶಾಂಗ್ರಿಲಾ ಹೋಟೆಲ್ ಅಲ್ಲಿ 15 ಕೆಜಿ ಕೊಳೆತ ಮಾಂಸ ಲಭ್ಯವಾಗಿರ್ತಕ್ಕಂಥದ್ದು. ಹಾಗೆ 4 ಸೀಸನ್ಸ್ ಹೋಟೆಲ್ ಬೆಂಗಳೂರು, ಇದು ಕೂಡ 19 ಕೆಜಿ ಮಾಂಸ ಇದು ಕೊಳೆತ ಮಾಂಸ ಆಗಿರ್ತಕ್ಕಂಥದ್ದು. ಇನ್ನ ತಾಜ್ ವಿವಂತ ವೈಟ್ ಫೀಲ್ಡ್ ಅಲ್ಲಿ 3 ಕೆಜಿ ಅವಧಿ ಮೀರಿದ ಬೇಕರಿ ಉತ್ಪನ್ನಗಳು ಸಿಕ್ಕಿರ್ತಕ್ಕಂಥದ್ದು. ಇನ್ನ ಯಶವಂತಪುರದಲ್ಲಿ ಇರ್ತಕ್ಕಂಥ ತಾಜ್, ಇಲ್ಲಿ 72 ಕೆಜಿ ಮಾಂಸ ಮತ್ತು ಮೀನು, ಇಷ್ಟು ಕೊಳೆತ ಮಾಂಸ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನ ರ್ಯಾಡಿಸನ್ ಬ್ಲೂ, ಯಾಕಂದ್ರೆ ರ್ಯಾಡಿಸನ್ ಬ್ಲೂ ಕೂಡ ಒಟ್ಟಾರೆ ನಾನಾ ಕಡೆ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ಹೋಟೆಲ್. ಇಲ್ಲೂ ಕೂಡ 105 ಕೆಜಿ ಅವಧಿ ಮೀರಿದ ಆಹಾರ ಪದಾರ್ಥಗಳು. ಇದರಲ್ಲಿ 50 ಕೆಜಿ ಕೋಳಿ ಆಯ್ತು ಅಂತಂದ್ರೆ 25 ಕೆಜಿ ಮಾಂಸ, 23 ಕೆಜಿ ಮೀನು ಮತ್ತು 7 ಕೆಜಿ ತರಕಾರಿಗಳು ಸೇರಿರ್ತಕ್ಕಂಥದ್ದು. ಅಧಿಕಾರಿಗಳು ಚಹಾ ಪುಡಿ, ಕೋಳಿ, ಮಟನ್ನು, ಮೀನು, ಅಡುಗೆ ಎಣ್ಣೆ, ಮೆಣಸಿನ ಪುಡಿ, ಅರಿಶಿನ, ಟೊಮೊಟೊ,
ಹಾಗೆ ಸಾಸ್, ನಿಂಬೆ ರಸ, ಚೀಸ್, ಈ ತರ ಎಲ್ಲ ಒಂದಷ್ಟು ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಏನು ಆಹಾರಕ್ಕೆ ಉಪಯೋಗಿಸ್ತಕ್ಕಂಥದ್ದು ಗೋಡಂಬಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಮಸಾಲಾ ಪದಾರ್ಥಗಳಾಗಿರ್ಬೋದು, ಹಾಗೆ ದಿನನಿತ್ಯ ಸೇವನೆ ಮಾಡಿರ್ತಕ್ಕಂಥದ್ದು ಅಥವಾ ಆ ಹಾಲು ಎಷ್ಟು ಮುಖ್ಯವಾಗಿರ್ತಕ್ಕಂಥ ದೇಹಕ್ಕೆ ಅಂತಂದ್ರೆ ಹಾಲು ಸೇರಿದಂತೆ ವಿವಿಧ ಆಹಾರ ಮಾದರಿಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಪ್ರಯೋಗಾಲಯದ ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಹೋಟೆಲ್ಗಳಿಗೆ ನೋಟಿಸ್, ಆಹಾರ ಸುರಕ್ಷತಾ ನಿಯಮ ಉಲ್ಲಂಘಿಸಿರುವುದಾಗಿ ಕಂಡು ಬಂದ ಆಹಾರ ವ್ಯವಹಾರ ನಿರ್ವಾಹಕರಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ 2006 ಅಡಿಯಲ್ಲಿ ಮುಂದಿನ ಕಾನೂನು ಕ್ರಮ ಹಾಗೂ ವಿಚಾರಣೆ ಕೈಗೊಳ್ಳಲು ಕೂಡ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಮಾಡ್ಬೇಕು ಇಂಥವ್ರಿಗೆ. ಹೆಂಗೆ ಅಂತಂದ್ರೆ ಈ ತರ ಪ್ರತಿಷ್ಠಿತ ಹೋಟೆಲ್ಗಳಂತೆ ಮಾಡಿದಾರಲ್ಲ, ಇಂಥವ್ರಿಗೆ ಸೀಸ್ ಮಾಡ್ಬೇಕು, ಇಂಥವ್ರಿಗೆ ಬೀದಿ ಬರಬೇಕು. ಇನ್ನ ಇಂದಿರಾ ಕ್ಯಾಂಟೀನ್, ಆಗ್ಲೇ ನಾನು ಹೇಳಿದೆ, ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಆಹಾರ ಸುರಕ್ಷತಾ ಅಧಿಕಾರಿಗಳು ತಪಾಸಣೆ ಮಾಡಿರ್ತಕ್ಕಂಥದ್ದು. ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಬೆಂಗಳೂರಿನ ಗೊಟ್ಟಿಗೆರೆ ಹಾಗೂ ಲಿಂಗರಾಜಪುರಂನ ಇಂದಿರಾ ಕ್ಯಾಂಟೀನ್ ಅಡುಗೆ ಮನೆಗಳಲ್ಲಿ ತಪಾಸಣೆ ನಡೆಸಿದೆ. ತಪಾಸಣೆ ವೇಳೆ ಸ್ವಚ್ಛತೆ ಮತ್ತು ಆಹಾರ ಸುರಕ್ಷತಾ ನಿಯಮಗಳ ಉಲ್ಲಂಘನೆಗಳು ಪತ್ತೆಯಾಗಿರ್ತಕ್ಕಂಥದ್ದು. ಅಂದ್ರೆ ನೋಡಿ, ಇವತ್ತು ನಾನು ಆಗ್ಲೇ ಹೇಳ್ದಂಗೆ ಈ ಇಂದಿರಾ ಕ್ಯಾಂಟೀನ್ ಅನ್ನೋದು ಕಾಂಗ್ರೆಸ್ ಪಕ್ಷದ ಒಂದು ಅವರ ಆಡಳಿತದಲ್ಲಿ, ಕಾಂಗ್ರೆಸ್ ಏನು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ 2013ರಲ್ಲಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ, ಆ ಒಂದು ಸಮಯದಲ್ಲಿ ಬಡವರಿಗೆ, ಕಡು ಬಡವರಿಗೆ, ಅವ್ರಿಗೆ ಆಹಾರ ಏನು ಕೈಗೆಟ್ಕೋ ರೀತಿಯಲ್ಲಿ ಅಥವಾ ಕೈಗೆಟ್ಕೋ ಬೆಲೆಯಲ್ಲಿ ಸಿಗ್ಲಿ ಅಂತ ಒಂದು ಮಾಡಿದ್ರು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಕಾಣ್ತಾ ಇದೆ ಅಂತಂದ್ರೆ, ಇದು ರಾಜಕೀಯ ದುರುದ್ದೇಶಕ್ಕೆ ಅಥವಾ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಅಥವಾ ಇದು ಅಂದ್ರೆ ಜನಗಳ ಸುಮ್ನೆ ಶೋ ತೋರ್ಸೋದಕ್ಕೋಸ್ಕರ ನೀವು ಮಾಡ್ದಂಗಿದೆ. ಯಾಕಂದ್ರೆ ಇವತ್ತು ನೀವು ಮಾಡಿದ್ರೆ ಅದರಲ್ಲಿ ಆಹಾರ ಗುಣಮಟ್ಟವೂ ಕೂಡ ನೀವು ಅದನ್ನ ನೋಡ್ಕೊಳ್ಬೇಕಾಗಿರ್ತಕ್ಕಂತ ಯಾಕಂದ್ರೆ ಇವತ್ತು ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ನೀವು ತಂದಂತಹ ಯೋಜನೆಯಲ್ಲೇ ಇಷ್ಟೊಂದು ಅಸುರಕ್ಷತೆ ಎದ್ದು ಕಾಣ್ತಾ ಇದೆ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಪಾಪ ಎಲ್ಲೋ ಬರ್ತಾರೆ, ದುಡ್ಕೊಂಡ್ ಬರ್ತಾರೆ, ಕೂಲಿ ಕೆಲಸ ಮಾಡ್ತಾರೆ, ಅಂತವ್ರೆಲ್ಲ ಊಟ ಹಾಕುವಂತ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿದ್ರಲ್ಲ. ಆದ್ರೆ ಇದು ಅಸುರಕ್ಷಿತ ನೀವು ಆಹಾರ ಕೊಡ್ತೀರಾ ಅಂತಂದ್ರೆ ಎಷ್ಟು ತಾನೇ ಸರಿ. ಇನ್ನು ಇದಾಯ್ತು, ಸ್ಟಾರ್ ಹೋಟೆಲ್ಗಳ ಕಿಚನ್ ಆಯ್ತು, ಇಂದಿರಾ ಕ್ಯಾಂಟೀನ್ ಅಡಿಗೆ ಮನೆ ಆಯ್ತು, ಇದೀಗ ಕ್ವಿಕ್ ಡೆಲಿವರಿ ಸಂಸ್ಥೆಗಳ ವೇರ್ ಹೌಸ್ ಗಳ ಸರದಿ. ಏನಂತ ಹೇಳ್ತೀರಾ? ಜೆಪ್ಟೋ ವೇರ್ ಹೌಸ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಹೊಸಕೋಟೆ ಸಮೀಪದಲ್ಲಿ ಇರ್ತಕ್ಕಂತ ಏನು ವೇರ್ ಹೌಸ್ ಇದೆ, ಸೊ ಇಲ್ಲಿ ಕೂಡ ದಾಳಿ ನಡೆಸಿರ್ತಕ್ಕಂಥದ್ದು. ಪರಿಶೀಲನೆ ವೇಳೆ ಆಹಾರ ಸುರಕ್ಷತೆ ಹಾಗೂ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಅಂಶಗಳನ್ನು ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಈ ದಾಳಿ ಇದೀಗ ಕ್ವಿಕ್ ಕಾಮರ್ಸ್ ಸಂಸ್ಥೆಗಳ ಆಹಾರ ಸಂಗ್ರಹಣೆ ಮತ್ತು ನಿರ್ವಹಣೆ ಕುರಿತಂತೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಯಾಕಂದ್ರೆ ಅಲ್ಲೂ ಕೂಡ ಸಾಕಷ್ಟು ಅಸುರಕ್ಷಿತ ಆಹಾರಗಳು ಕಾಣಿಸ್ತಕ್ಕಂಥದ್ದು, ಸುರಕ್ಷತೆ ಇಲ್ದಿರ್ತಕ್ಕಂಥದ, ಗುಣಮಟ್ಟ ಇಲ್ದಿರ್ತಕ್ಕಂಥ, ಅವಧಿ ಮೀರಿರ್ತಕ್ಕಂಥ ಆಹಾರ ಪಾಕೆಟ್ಗಳು ದೊರೆತಿರ್ತಕ್ಕಂಥದ್ದು. ಅಂದ್ರೆ ಇವತ್ತು ಯಾರನ್ನ ನಂಬ್ಬೇಕಂಗಾದ್ರೆ, ಅಂದ್ರೆ ನೀವು ಮನೆಯಲ್ಲಿ ಕುತ್ಕೊಂಡು ನೀವು ಕೈಗೆ ಎಟ್ಕೋ ರೀತಿಯಲ್ಲಿ, ಅಂದ್ರೆ ನಾನು ಹೋಗಿ ನೋಡಿ, ಯಾಕಂದ್ರೆ ಹಿಂದೆ ಎಲ್ಲ ಏನಂತಂದ್ರೆ ಒಂದ್ ಅಂಗಡಿಗೆ ಹೋಗ್ಬೇಕು ಅಂತಂದ್ರೆ ಅಥವಾ ತರಕಾರಿ ಅಂಗಡಿಗೆ ಹೋಗ್ಬೇಕು ಅಂತಂದ್ರೆ ಹೋಗಿ ನೋಡಿ ಮುಟ್ಟಿ ಎಲ್ಲಾನು ಕೂಡ ಪರಿಶೀಲನೆ ಮಾಡಿ ತೆಗೆದುಕೊಂಡು ಬರೋಂತ ಕಾಲಘಟ್ಟ ಇತ್ತು. ಆದ್ರೆ ಇವತ್ತೇನಾಗ್ತಿದೆ ಅಂತಂದ್ರೆ ಆಗಲ್ಲ. ಕುಳಿತಿರ್ತಕ್ಕಂಥ ಸ್ಥಳಭಾಗದಲ್ಲೇ ಫುಡ್ ಡೆಲಿವರಿ ಆಗುತ್ತೆ ಅಥವಾ ಆಹಾರ ಪದಾರ್ಥಗಳು ನಮ್ಗೆ ದೊರಕುತ್ತೆ ಅಂತಂದ್ರೆ, ಹಾಗಿದ್ರೆ ಈ ತರ ಹಲವು ಪ್ರಶ್ನೆಗಳ ನಿಮ್ಮಲ್ಲೇ ನೀವು ಹಾಕೊಳ್ಬೇಕು. ಇದು ಸರಿನಾ ಅಂತ, ಎಷ್ಟು ಸುರಕ್ಷತೆ ಅಂತ ನೀವು ನೋಡ್ಕೋಬೇಕು. ಈ ತಪಾಸಣಾ ಕಾರ್ಯಾಚರಣೆ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಮಹತ್ವ ಪಡೆದಿದ್ದು, ಹೋಟೆಲ್ಗಳು ಆಹಾರದ ಗುಣಮಟ್ಟ, ಸ್ವಚ್ಛತೆ, ಸಂಗ್ರಹಣೆ ಮತ್ತು ಆಹಾರ ಸುರಕ್ಷತಾ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂಬ ಸಂದೇಶವನ್ನು ನೀಡಿದೆ. ಇನ್ನಾದ್ರೂ ಬುದ್ಧಿ ಕಲಿತಾರ ನೋಡ್ಬೇಕಾದ್ರೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಇಂಥವ್ರಿಗೆ ಶಿಕ್ಷೆ ಕೊಡದೆ ಬಿಡಬಾರದು. ಸರ್ಕಾರಕ್ಕೂ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಆ ಸೀಸ್ ಮಾಡಿ. ಯಾಕಂದ್ರೆ ಬಡವ್ರ ಮೇಲೆ ನೀವು ತೋರಿಸ್ತಿರ್ಲ, ಎಲ್ಲೋ ಫುಟ್ಪಾತ್ ಮೇಲೆ ಆಹಾರ ಕೊಡ್ತಕ್ಕಂಥ ಅವರೇ ಎಷ್ಟೋ ಪರವಾಗಿಲ್ಲ, ಇವತ್ತು ಕಣ್ಣಾರೆ ಕಾಣಿಸ್ತಕ್ಕಂಥದ್ದು ಸುರಕ್ಷಿತವಾಗಿ ಆಹಾರ ನೀಡ್ತಾರೆ. ಆದ್ರೆ ಅವ್ರಿಗಿನ್ನ ಕೀಳಾಗಿ ಈ ಸ್ಟಾರ್ ಹೋಟೆಲ್ಗಳಂತ ಇಟ್ಕೊಂಡಿರೋ ಕೆಲವರು ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಇದು ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಅಂತವ್ರಿಗೆ ನಿಜವಾಗ್ಲೂ ಶಿಕ್ಷೆ ಆಗ್ಬೇಕು ಅಂತ ಪ್ರಜಾಧ್ವನಿ ಟಿವಿ ಕಳಕಳಿ ಮನವಿ ಮಾಡ್ತಕ್ಕಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಮಸ್ಕಾರ.